ಹಲೋ ಹಾಯ್ ಮಿಸ್ಟರ್ SMR ಮಿಸ್ಟರ್ ಶ್ರವಣ್ ಯಾವ್ದು ಬೇಕು ನಾನು ನಿಮಗೆ ಕೊಡ್ತಾರ ಸೊ ಅದಕ್ಕೆ ನೀವು ಚೂಸ್ ಮಾಡಿ. ಅವನು ಉರ್ಕೊಂಡವನೆ, ಇವಳು ನಗ್ನಗ್ತಾವಳೆ, ಏನೋ ಕಿರಿಕಾಗಿದೆ. Here is a fam. Hi, so welcome back to my new vlog guys. ಇವತ್ತು ವ್ಲಾಗ್ ಶುರು ಮಾಡ್ತಿರೋ ಶ್ರವಣ್ ಬ್ರೋ ಮನೆಯಿಂದ. ಸೊ ಇಲ್ಲಿ ನನಗೆ ಈಗ ಟಿ ಶರ್ಟ್ ಮಿಸ್ ಆಗಿಬಿಟ್ಟಿದೆ ಬ್ರೋ. ಹೌದಾ ಬ್ರೋ? ಪ್ಯಾಂಟ್ ಬ್ಲ್ಯಾಕ್ ಕಲರ್ ಕೊಡಿ ಬ್ರೋ. ಸರ್ ಇದು ಬ್ಲ್ಯಾಕ್ ಕಲರ್ ಪ್ಯಾಂಟೇ. ಹೌದಾ, ಥ್ಯಾಂಕ್ ಯು. ಸೊ ನನಗೆ ಜಿಮ್ ಔಟ್ಫಿಟ್ ಕೊಟ್ಟಿದ್ದಾರೆ, ಇದನ್ನು ಹಾಕ್ಕೊಂಡು ಈಗ ಜಿಮ್ಗೆ ಹೋಗಬೇಕು. ನಾವು ಮಲಗಿರೋದು 2 ಗಂಟೆಗೆ, ಎದ್ದಿರೋದು 6 ಗಂಟೆಗೆ, 6:30 ಎಷ್ಟೊತ್ತಿಗೇನೋ 6 ಗಂಟೆಗೆ ಎಬ್ಬರ್ಸಕ್ಕೆ ಶುರು ಮಾಡಿದ್ದಾರೆ ನಮ್ಮ ಟ್ರೈನರು. ಆಯ್ತು, ಬೇಗ ರೆಡಿ ಆಯ್ತು ಬ್ರೋ. ಬ್ಲಾಗ್ ನನ್ನ ಕೆಲಸ ಬ್ರೋ ಇದು. ಸೊ ಇದನ್ನು ಸರಿ ಗೈಸ್, ನಾನು ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಜಿಮ್ಗೆ ಹೋಗ್ತಾ ಮಾತಾಡ್ತೀನಿ. ಓಯ್ ಗೈಸ್, ಸೊ ನಾವು ಈಗ ಫೈನಲ್ಲಿ ನಾನು ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಜಿಮ್ಗೆ ಹೊರಟಿದ್ದೀವಿ. ಶ್ರವಣ್ ಬ್ರೋ ಔಟ್ಫಿಟ್ ಹಾಕೊಂಡು, ಶೂಸ್ ಅವ್ರದ್ದು ಹಾಕೋಬೋದಿತ್ತು, ಬಟ್ ಅವ್ರದ್ದು ಸೈಜ್ 8 ನಂದು 9. ಸೊ ಪಾಪ ಅವ್ರ ಶೂಸ್ ಹಾಳಾಗೋಗುತ್ತೆ. ಅಂತ ಕ್ಲಾರಿಟಿ ನೋಡಿ, ಅವ್ರ ಶೂಸ್ ಹಾಳಾಗೋಗುತ್ತೆ. ಐ ಡೋಂಟ್ ವಾಂಟೆಡ್ ಟು ಸ್ಪಾಯ್ಲ್ ಈ ಶೂಸ್. ಸೊ ಅದಕ್ಕೆ ನಾವು ವರ್ಕೌಟ್ನೇ ಚೇಂಜ್ ಮಾಡಿಬಿಟ್ಟಿವಿ ಇವತ್ತು. ಲೆಗ್ ಮಾಡಬೇಕು ಅಂತಿದ್ದು, ಲೆಗ್ ಬೇಡ, ವಿಲ್ ಡು ಚೆಸ್ಟ್ ಆ್ಯಂಡ್ ಬೈಸಿಪ್ ಟ್ರೈಸಿಪ್ ಅಂತ ಹೇಳಿದ್ದೀನಿ. ಸೊ ಅದು ಬಿಟ್ಟರೆ ಇನ್ನೇನಿದೆ, ಬಾಟ್ಲ್ ಎತ್ಕೊಂಡಿದ್ದೀನಿ, ಒಂದು ನೀರು ಬಾಟ್ಲು. ಆ್ಯಂಡ್ ಬೆಳಗ್ಗೆ ಎಷ್ಟೊಂದಾಗೆ ಎದ್ರಿ ಬ್ರೋ ನೀವು? ನಿಮ್ಮ ಬ್ಲಡ್ಗೆ ನೋಡಿ, ಬ್ಲಡ್ ಟೆಸ್ಟಿಗೆ ಇವತ್ತು ಇವ್ರು ಬೇಗ ಎದ್ದಿದ್ದಾರೆ. ಅದಕ್ಕೆ ಬಟ್ ನೈಸ್ ಗೈಸ್, ಡೆಡಿಕೇಟೆಡ್ ಟ್ರೈನರ್ ನಾನು ಎಬ್ಬರಿಸಿದ್ರು. ಅವರು ಲೇಜಿ ಆಗಿದ್ದಿದ್ರೆ ಚೆನ್ನಾಗಿರ್ತಿರ್ಲಿಲ್ಲ. ದಟ್ ಈಸ್ ವೈ ಹಿಸ್ ಟ್ರೈನರ್ ಆ್ಯಂಡ್ ಈಸ್ ಡೂಯಿಂಗ್ ಗುಡ್ ಟುಡೇ. ಪ್ರೌಡ್ ಆಫ್ ಯು ಬ್ರೋ, ಪ್ರೌಡ್ ಆಫ್ ಯು. ಮೋಟಿವೇಶನ್. ಲೆಟ್ಸ್ ಗೋ ಗೈಸ್. ನಾನು ಈಗ ಎದ್ದಿದ್ದೀನಿ, 4ಕ್ಕೆ ಅವ್ರು ಮಲಗಿರೋದು. ಇವಾಗ ಸಕ್ಕತ್ ಕೆಲಸಗಳಿದೆ, ಶೂಟ್ಸ್ ಇದೆ. ಎನಿವೇಸ್ ಲೆಟ್ಸ್ ಗೋ. ನಾವು ಮಾಡ್ತವ್ರೆ, ಬಿಲ್ಡಿಂಗ್ ಹೊಡೆದಾಕ್ತವ್ರ, ಕಟ್ತವ್ರ. ಹೊಸ ಕ್ರೇನ್, ಹೊಸ ಥರದ ಕ್ರೇನ್ ಇದೆಯಲ್ಲ ಇದು. ಕ್ರೇನ್ ಅಲ್ಲ ಇದು, ಏನದು ಗೈಸ್? ಸಿಮೆಂಟ್, ಅದು ಸಿಮೆಂಟ್. ಅಲ್ಲಿಂದ ಹೋಗಿ ಸಿಮೆಂಟಲ್ಲಿ ಬೀಳ್ತಾಯಿತ್ತು ನೋಡಿ ಎಲ್ಲ. ಈ ಗಾಡಿದು ಈ ಗಾಡಿಗೆ ಚುಚ್ಚಿ ಈ ಗಾಡಿ ಎಳ್ಕೊಂಡು ಅಲ್ಲಿಗೆ ಬಿಡ್ತಾ ಇದ್ದಾರೆ ಸಿಮೆಂಟ್. ಹೌದು, ಇಲ್ಲ, ಇಲ್ಲಿಂದ ಸಿಮೆಂಟ್ ಹೋಗ್ತಾ ಇದೆ ಈ ಗಾಡಿಯಿಂದ. ಈ ಗಾಡಿ ಮಷೀನ್ ಎಳೆದು ಮೇಲೆ ಕೆಳಗೆ ಬಿಡ್ತಾ ಇದೆ ಗೈಸ್. ಸೊ ಜಿಮ್ ಮುಗೀತು. ನಾನು ಜಿಮ್ ವಿಡಿಯೋ ಹಾಕಲ್ಲ, ನಿಮಗೆ ಗೊತ್ತು. ಟ್ರಾನ್ಸ್ಫಾರ್ಮೇಷನ್ ಆದಮೇಲೆ ನಾನು ಪೋಸ್ಟ್ ಮಾಡೋದು. ಸೊ ಈಗ ನಾವು ವಾಕ್ ಮಾಡ್ತಾ ಇದ್ದೀವಿ ನೋಡಿ. ನಮ್ಮ ಟ್ರೈನರ್ ಮೊನ್ನೆ ಒಂದು ಫೋಟೋ ನೋಡ್ಬಿಟ್ಟು ಪೋಸ್ಟ್ ಮಾಡು ಅಂದರು. ನಾನೇನು ಹೇಳಿದೆ ನಿಮ್ಗೆ ಹೇಳಿ? ಅವ್ರ ಟ್ರೈನರ್ ಮೊನ್ನೆ ನೀವು ಪೋಸ್ಟ್ ಮಾಡಿ ಸ್ಟೋರಿ ಅಂದ್ರಲ್ಲ, ಅವಾಗ ಏನು ಹೇಳಿದೆ ನಾನು? ಬ್ರೋ, ನೀವು ಹೇಳಿದ್ ಕರೆಕ್ಟು, ಬಟ್ ಏನು ಗೊತ್ತಾ ಸ್ನೇಹಿತರೆ, ನಮ್ಮ ಮಾತು ಅವ್ರ ಪೋಸ್ಟ್ ಆಗ ಮತ್ತೆ ನನಗೆ ನಾನೇ ಹೇಳಿದ್ದೆ ಅವರಿಗೆ, ಬಟ್ ನನಗೆ ರಿಯಲೈಸ್ ಆಯಿತು. ಆಗ ನಾನು ಎಕ್ಸೈಟ್ ಆಗಿಬಿಟ್ಟೆ, ಡಿಫ್ರೆನ್ಸ್ ಬಂತಲ್ಲ, ಅದು ನನಗೆ ರಿಯಲೈಸ್ ಆಯಿತು. ಅವರು ಹೇಳಿದರು ನಾವು ಕಂಪ್ಲೀಟ್ ಮಾಡಿ ಹಾಕೋಣ, ಆಗ ಬಾಂಬ್ ಆಗತ್ತೆ ಬ್ರೋ. ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರೆ ಕರ್ನಾಟಕ ಡಗಡ ಈ ಸೊಣಕ್ಲು ನನ್ನ ಮಗ ಹಿಂಗೆ ಮಾಡ್ಬಿಟ್ಟು ಬ್ರೋ. ಎಂತ ಬ್ರೋ, ದಟ್ಸ್ ದ ಪಾಯಿಂಟ್. ಪೀಪಲ್ ಸಿ ಮಿ ಲೈಕ್ ದಟ್ ಅಲ್ಲ. ಸೊ ಎಲ್ಲ ಚೇಂಜ್ ಆಗುತ್ತೆ ಗೈಸ್. ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಸೆಲ್ಫ್ ಗೈಸ್, ದಟ್ಸ್ ದ ಹೋಲ್ ಪಾಯಿಂಟ್. ಆ್ಯಂಡ್ ಯು ಶುಡ್ ಹ್ಯಾವ್ ಅ ಗುಡ್ ಸರ್ಕಲ್ ಲೈಕ್ ದಿಸ್. ಐಮ್ ಥ್ಯಾಂಕ್ಫುಲ್. ಸ್ಯಾಮ್ ಸಮೀರ್ ಇನ್ಸ್ಟಾ, ಸೆಕ್ಸಿ ಸ್ಯಾಮ್ ಸಮೀರ್ ಇನ್ಸ್ಟಾ. ಯಾ, ಬನ್ನಿ ವಾಕ್ ಮಾಡೋಣ, ಕಾರ್ಡಿಯೋ ಮಾಡಬೇಕು. 20,000 ಸ್ಟೆಪ್ಸ್. ಸ್ನೇಹಿತರೆ, ಇವ್ರು ಬ್ಯಾಗ್ ಇಟ್ಕೊಳ್ಳೋಕೆ ನಾನು ನೋಡಿ ಒಂದು ಬ್ಯಾಗ್. ಇದು ನಂದಲ್ಲ ಬ್ರೋ, ಎರಡು ನಿಮ್ದೆ. ಎಷ್ಟು ಸುಳ್ಳು ಹೇಳ್ತೀರೋ ಬ್ರೋ ನೀವು. ಮೊನ್ನೆ ಚೇರ್ ಮುರಿದಾಕ್ದೆ ಅಂದ್ರು, ಅದ್ ನಂದು ಕೊಡಿ. ಚೇರ್ ಮುರಿದಾಕ್ದೆ ಅಂದ್ರು, ಚೇರ್ ಮುರಿದಾಕಿದ್ದು ಅವರೇ. ಇನ್ನೊಂದೇನು ಮಾಡಿದ್ರಲ್ಲ ನೆನ್ನೆ, ಇನ್ನೊಂದೇನು ಹೇಳಿದ್ರಿ ನಾನು ಮಾಡಿದೆ ಅಂತ. ಅದು ಶೂದು ಬಾಕ್ಸ್, ಅದು ಮುರಿದಾಕ್ಬಿಟ್ಟೆ ನಾನೇ ಅಂದ್ರು. ಇವಾಗ ಬ್ಯಾಗು ಇವ್ರದ್ದು ಎರಡು. ಸ್ನೇಹಿತರೆ, ಅವರವರ ಐಟಮ್ನ ಅವರೇ ಎತ್ಕೋಬೇಕಲ್ಲ ಸ್ನೇಹಿತರೆ. ಕೊಡಿ ಬ್ರೋ, ಆಯ್ತು, ಸಪೋರ್ಟಿಗೆ ಬೇಕಾ? ಆಯ್ತು ಬ್ರೋ, ಓಕೆ ಗೈಸ್. 10,000 ಸ್ಟೆಪ್ಸ್ ಮುಗಿಸಿ ವಾಪಸ್ ಮೇಲೆ ಬಂದಿದ್ದೀವಿ. ನಿನ್ನೆ ಮಾಡಿದ್ದು 20,000 ಸ್ಟೆಪ್ಸ್, ಇವತ್ತು 10,000. ನನಗೆ ಕಾಲೆಲ್ಲ ನೋಡ್ತಿದೆ, ನೆಕ್ಸ್ಟ್ ಲೆವೆಲ್ ನೋಡ್ತಿದೆ ಕಾಲು. ಯಪ್ಪ, ನಮ್ಮ ಸಿನು ಎದ್ದೇ ಇಲ್ಲ. ಜಿಮ್ ಮುಗಿಸಿ ಕಾರ್ಡಿಯೋ ಮುಗಿಸಿ ಬಂದ್ರೂ ಇನ್ನೂ ಎದ್ದಿಲ್ಲ ನೋಡಿ. ಲೇ ಸಿಸಿ, ಲೇ ಚಿನ್ನಿ, ಎದಳೋ, ಟೈಮ್ ಆಯ್ತು, ಹೋಗೋಣ. ಲೈ ಎದಳೋ, 10 ಗಂಟೆ, ಲೈ 10:30 ಎದಳೋ, ಟೈಮ್ ಆಯ್ತು, ಬೇಗ ಗೈಸ್. ಸೊ ಬಂದ ತಕ್ಷಣ ಪ್ರೋಟೀನ್ 2 ಸ್ಕೂಪ್ ಗೈಸ್. ಸೊ ಫೈನಲಿ ಹೊರಟ್ವಿ ಇಲ್ಲಿಂದ. ಸಿ ಯು ಬ್ರದರ್, ಟೇಕ್ ಕೇರ್, ಬಾಯ್ ಬ್ರೋ, ಸಿ ಯು ಗೈಸ್. ಸೊ ನಾವು ಮೊನ್ನೆ ಹಾಕ್ಸಿದ ಫ್ಯೂಲ್ ಖಾಲಿ ಆಯಿತು, ಈಗ ಮತ್ತೆ ಫ್ಯೂಲ್ ಹಾಕ್ಸ್ಕೊಳಕ್ಕೆ ಬಂದಿದ್ದೀವಿ ನೋಡಿ. ತುಂಬ ಜನ ಕರೆಕ್ಟಾಗಿ ಕಮೆಂಟ್ ಹಾಕಿದ್ರು ನಾನು ಎಷ್ಟು ಫ್ಯೂಲ್ ಹಾಕ್ಸ್ತೀನಿ ಅಂತ. 3,000ಕ್ಕೆ ₹1 ಕಮ್ಮಿ.
ಅದನ್ನು ಫಿಕ್ಸ್ಡ್ ಅಮೌಂಟ್. ಒಂಚೂರು ನಿದ್ದೆ ಇದೆ ಗೈಸ್, ಬಿಕಾಸ್ ನಿದ್ದೆ ಸಖತ್ ಕಮ್ಮಿ ಮಾಡಿರೋದು. 2 ಗಂಟೆ ಮಲ್ಕೊಂಡು 6 ಗಂಟೆಗೆ ಎದ್ದಿದ್ದೀನಿ. 2, 3, 4, 5, 6 5 ಅವರ್. ಫೋನ್ಪೇ. ಗೈಸ್ ನಾನು ಮನೆಗೆ ವಾಪಸ್ ಬಂದೆ. ನನ್ನ ಔಟ್ಫಿಟ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಸೂಟ್ ಕೇಸಲ್ಲಿ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ನನ್ನ ಸ್ಟುಡಿಯೋಲೆಲ್ಲ ಫಿಕ್ಸ್ ಮಾಡ್ತಾನೆ ಅಂದ್ಕೊಂಡಿದ್ದೀನಿ ಬಟ್ಟೆ ಗಿಟ್ಟೆನೆಲ್ಲ. ಬಿಕಾಸ್ ನನ್ನ ಕಬೋರ್ಡಲ್ಲಿ ಜಾಗ ಇಲ್ಲ, ಹಳೆ ಬಟ್ಟೆಗಳೆಲ್ಲ ಇಲ್ಲೇ ಇದೆ. ಹೊಸ ಬಟ್ಟೆ ಏನಿದೆ ಎಲ್ಲ ಅಲ್ಲಿ ಫಿಕ್ಸ್ ಮಾಡಿಸ್ತೀನಿ. ಬಿಕಾಸ್ ನಾನು ಶೂಟ್ ಮಾಡ್ಬೇಕಂದ್ರೆ ಆಬ್ವಿಯಸ್ಲಿ ಬಟ್ಟೆ ಅಲ್ಲೇ ಚೇಂಜ್ ಮಾಡ್ಕೋಬೋದು, ಇಲ್ಲಿಗೆ ಬಂದು ಚೇಂಜ್ ಮಾಡ್ಕೊಳ್ಳೋದಿರಲ್ಲ. ಆ್ಯಂಡ್ ಇದೆಲ್ಲ ಹೊಸ ಶೂಸ್ಗಳು ಬಂದಿದೆ ಒಂದಷ್ಟು. ಇದರ ಒಂದು ಗಿಫ್ಟು ಇದೆ, ಬನ್ನಿ ತೊಗೊಂಡೋಗೋಣ. ಸ್ಟಾರ್ಟ್. ತೆಗಿ ಆಯಿತು ಬೇಕಲ್ಲೇ, ಹಾಕಲ್ಲ ತೆಗಿಯೋ. ಗೈಸ್ ಮನೆಗೆ ಬಂದಿದ್ದೀವಿ, ಸ್ಟುಡಿಯೋಗೆ ಬಂದಿದ್ದೀವಿ. ಲಗೇಜ್ ಎಲ್ಲ ಇಲ್ಲೇ ಇದೆ ನೋಡಿ, ಎಲ್ಲ ಐಟಮ್ಸ್ ತಂದು ಇಟ್ಟಿದ್ದೀವಿ. ಈಗ ಒಂದು ರೀಲ್ ಶೂಟ್ ಮಾಡಬೇಕು. ಇವನ್ ಶರ್ಟು ಒಂಚೂರು ಔಟ್ಫಿಟ್ ಡಿಫ್ರೆನ್ಸ್ ಇದೆ, ಸೊ ಶರ್ಟ್ ಹಾಕಿರ್ಬೇಕು ಅವನು. ಇವನು ಈ ಥರ ಯಾವ್ದು ನಾರ್ಮಲ್ ಹಾಕೋರು ಪರವಾಗಿಲ್ಲ. ಅದಕ್ಕೆ ಶರ್ಟ್ನ ಚಂದ್ರ ಕೊಟ್ಟು, ಚಂದ್ರ ಆ ಬಟ್ಟೆನಲ್ಲಿ ಕೊಡ್ತಾನೆ. ತೆಗಿ ಚಂದ್ರ, ಏನು ಹಾಕಲ್ಲ ವ್ಲಾಗಲ್ಲಿ, ಹಾಕಲ್ಲ. ಕೋಲು ಕೊಲಣ್ಣ ಕೋಲೆ ಕೋಲು 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 ಕೊಲಣ್ಣ ಕೋಲೆ ಕೋಲು ಕೋಲು. ಗೈಸ್ ನಮ್ಮ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಈಗ ಏನು ಹೇಳಿದ್ರೆ ಅದನ್ನ ಹೇಳಿ, ಕನ್ನಡದಲ್ಲಿ ಹೇಳಿ. ನಾನು ಆ್ಯಕ್ಚುಲಿ ಲಾಕ್ಡೌನ್ ಮುಂದೆ ನಾನು ಇಲ್ಲಿಂದಾನೇ ಇದ್ದಿದ್ದು, ಇಲ್ಲೇ ಇರ್ತಾ ಇದ್ದೆ. ಬಟ್ ಕನ್ನಡ ಬರ್ತಾ ಇಲ್ಲ. ನಿಂದು ನೋಡು ಇಯರ್ನ ಅದು ಎಲ್ಲ ಕಾಮಿಡಿ ನೋಡ್ಕೊಂಡು ನಾನು ಕನ್ನಡ ಕಲ್ತಿದ್ದೆ. ಅಯ್ಯೋ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಿಂಗೆ ಕನ್ನಡ ಮಾತಾಡ್ತಾರೆ ಸಿಗೋಣ. ಥ್ಯಾಂಕ್ ಯು. ನೋಡಿ ಗೈಸ್, ನಮ್ಮ ಬ್ಲಾಗ್ ನೋಡಿ ಕನ್ನಡ ಕಲ್ತಂತೆ. ಹಾಯ್ ನಮ್ಮ ಬ್ಲಾಗ್ ನೋಡಿ ಕನ್ನಡ ಕಲ್ತಿದ್ದಾರಂತೆ. ಇವತ್ತಿಗೆ ನಾನು ಬ್ಲಾಗ್ಸ್ ಮಾಡಿ ಪಾವನ. ಗೈಸ್ ಒಂದು ಅಂಗಡಿ ಸಿಕ್ತು ಫೈನಲಿ ಶೂಟ್ ಮಾಡೋಕ್ಕೆ ರೀಲು. ಸೊ ಅಲ್ಲಿಂದ ಹೊರಟ್ವಿ, ಒಂದು ರೀಲ್ ಶೂಟ್ ಮಾಡಬೇಕಿತ್ತು. ನೆನ್ನೆ ನಾವು ಮಾಡಿರಲಿಲ್ವಲ್ಲ ಮೊನ್ನೆ, ಸೊ ಆ ರೀಲ್ ಶೂಟು ಅದಕ್ಕೆ ಅಂತಾನೆ ಚಂದ್ರ ಬಂದಿರೋದು. ಆ್ಯಂಡ್ ಥ್ಯಾಂಕ್ಸ್ ಬ್ರದರ್, ಥ್ಯಾಂಕ್ ಯು. ಸೊ ಬನ್ನಿ ರೀಲ್ ಶೂಟ್ ಮಾಡೋಣ. ಗೈಸ್ ಸೊ ಶೂಟ್ ಮುಗೀತು ಅಲ್ಲಿ ಒಂದು ರೀಲು. ಸೊ ನೀವು ಇನ್ಮೇಲೆ ದಿನ ಒಂದು ರೀಲ್ ಶೂಟ್ ಆದರೂ ನೋಡ್ತೀರ ನಾವು ಬ್ಲಾಗಲ್ಲಿ. ನಾನು ದಿನ ಶೂಟ್ ಮಾಡ್ತಾವನಲ್ಲ ಅಂದ್ಕೊಂಬೇಡಿ, ಬಿಕಾಸ್ ದಿನ ರೀಲ್ ಶೂಟ್ ಮಾಡಬೇಕಲ್ಲ. ಆ್ಯಂಡ್ ನಮ್ಮ ಸ್ಟುಡಿಯೋಗೆ ಫಸ್ಟ್ ಟೈಮು ಆರಾಧ್ಯ ಬ್ರೋ ಬಂದಿದ್ದಾರೆ. ಆರಾಧ್ಯ ಅವರು ಬ್ರೋ, ಹಾಯ್ ಬ್ರೋ. ಬನ್ನಿ ನಮ್ಮ ಸ್ಟುಡಿಯೋಗೆ ಎಂಟ್ರಿ. ಸೊ ಏನಕ್ಕೆ ಬಂದಿರೋದಂದರೆ ಸ್ಟುಡಿಯೋಗೋಸ್ಕರ ಬಂದಿರೋದಲ್ಲ, ಏನಕ್ಕೆ ಬಂದಿರೋದು ಹೇಳ್ತೀನಿ ಬನ್ನಿ. ಸ್ಟುಡಿಯೋಗೋಸ್ಕರ ಬಂದಿರೋದಲ್ಲ, 3 ಸರಿ ಕರೆದಿದ್ದೀನಿ, ಇದುವರೆಗೂ ಬಂದಿಲ್ಲ ಓಪನ್ ಆದಾಗಿಂದ. ಹೌದು ಬ್ರೋ, ಆಯ್ತು ಬ್ರೋ, ಓಕೆ ಬ್ರೋ. ಇವತ್ತು ಹೆಂಗೆ ಫ್ರೀ ಮಾಡ್ಕೊಂಬಿಟ್ರಿ? ಫ್ರೀ ಇದ್ದೀರಾ? ಬನ್ನಿ ಬ್ರೋ. ಇದು ಹಾಲು, ಕಿಚನ್ನು ಎಲ್ಲ ಬ್ಲಾಕಲ್ಲಿದೆ. ಹೌದಾ? ಬನ್ನಿ, ನಿಮ್ಮ ಮೇನ್ ರೀಸನ್ ಕರ್ಕೊಂಡು ಹೋಗ್ತೀನಿ. ನೀವು ಬಂದಿರೋ ಮೇನ್ ರೀಸನ್ಗೆ ಎಡಿಟಿಂಗ್ ನಡೀತಿದೆ ಗೈಸ್. ಅವ್ರು ಬಂದಿರೋ ಮೇನ್ ರೀಸನ್ ಏನು ಅಂದರೆ ಇದು. ಇನ್ನೊಂದು ಬಾಕ್ಸಲ್ಲಿ ಇನ್ನೊಂದು ಬಾಕ್ಸ್ ಕೆಳಗೆ ಅನಿಸುತ್ತೆ. ಜಿಮ್ದು, ಇದು ಜಿಮ್ದು. ಬೇಡ ನೋಡಿ ಗೈಸ್, ಬೇಡ ಅಂತೀನಿ. ನಾನು ಆರ್ಡ್ರ್ ಮಾಡಿದ್ದೆ ಬ್ರೋ, ನಂದು ಅಂದರು. ಸೊ ಬ್ರೋಗೋಸ್ಕರ ಒಂದು ಶೂಸು. ಸೊ ಇದು ಇನ್ನೊಂದು ವೈಟ್ ಇದೆ, ತೋರಿಸ್ತೀನಿ. ಇದು ಬೇಕಾಗ್ತದೆ ಸಂಜು. ಸೊ ನಾನು 2 ವೈಟ್ ಶೂಸ್ ತರಿಸಿದ್ದೆ. ಸೊ ಬ್ರೋ ಬನ್ನಿ, ಯಾವ್ದು ಬೇಕು ನೋಡಿ. ವರುಣ್ ಬ್ರೋ, ಯಾವ್ದು ಬೇಕು ನೋಡಿ, ಬನ್ನಿ. ನೀವು ನನಗೆ ಗೊತ್ತು ಯಾವ್ದು ಸೆಲೆಕ್ಟ್ ಮಾಡ್ತೀರ, ನನಗೂ ಗೊತ್ತು. ಆದರೂ ಒಂದು ಸರಿ ಫಾರ್ಮಾಲಿಟೀಸಿಗೆ ಕೇಳ್ಬಿಡೋಣ ಅಂತ. 2 ಚೆನ್ನಾಗಿದೆ. 2ರಲ್ಲಿ ಒಂದು ಹೇಳಿ ಬ್ರೋ, ಒಂದು ನಂದು ಒಂದು ನಿಮ್ಮದು. ನೀವು ಹೇಳಿ. ನಾನು ನೆಕ್ಸ್ಟ್ ವೀಕಲ್ಲಿ ಬರುತ್ತೆ ಕಮೆಂಟ್ ಅದಂಗಂದ್ರೆ. 2 ಸೇಮ್ ಇದೆ ಆಲ್ಮೋಸ್ಟು. ನಿಮ್ಗೆ ಯಾವ್ದು ಬೇಕಾಗಿಲ್ಲ? ಹಂಗೆಲ್ಲ ನಿಮ್ಗೆ ಯಾವ್ದು ಬೇಕಾಗಿಲ್ಲ, ನಾನು ನಿಮಗೆ ಕೊಡ್ತಾರ. ಸೊ ಅದಕ್ಕೆ ನೀವು ಚೂಸ್ ಮಾಡಬೇಕು. ಆಯ್ತು ಬ್ರೋ, ಡನ್. ಹಂಗೆಲ್ಲ ಏನಿಲ್ಲ ಬ್ರೋ, ನಿಜವಾಗ್ಲೇನಿಲ್ಲ. ನಿಮ್ಗೆ ಇಷ್ಟ ಆಯ್ತು ತಗೊಳ್ಳಿ, ನಾನು ಅದನ್ನು ತೋರಿಸ್ತಾನೆ ಇರಲ್ಲ, ಹಂಗಿದ್ರೆ ತಿಳ್ಕೊಂಡ್ಬಿಡ್ತಿದ್ದೆ. ಚೆನ್ನಾಗಿದೆಯಾ? ಟ್ರೈ ಮಾಡಿ ನೋಡಿ. ಸೈಜ್ 9 ಆಗುತ್ತಾ? ಈಸಿಗೋ. ಓಕೆ. ನೆಕ್ಸ್ಟು ನಮ್ಮ ಶ್ರವಣ್ ಜಾರ್ಡನ್ ಕೊಡಿಸ್ತಾರೆ ನಮಗೆ. ಇಟ್ಬಿಡೋಣ, ಪ್ಯಾಕ್ ಮಾಡ್ತೀನಿ ಗೈಸ್. ಸೊ ಫೈನಲಿ ನಾನು ಸ್ಟುಡಿಯೋಯಿಂದ ಹೊರಟೆ. ಯಾಕೆಂದರೆ ನಮ್ಮ ಅಕ್ಕ ತಮ್ಮನ್ನ ಪಿಕ್ ಮಾಡ್ಬೇಕು ಏರ್ಪೋರ್ಟ್ಗೆ ಹೋಗಿ. ಸೊ ಇವನು ನೂಡಲ್ಸ್ ತಿಂತವನೆ, ಮಾಯಿಗೆ ಮಾಡ್ಕೊಂಡಿದ್ರು ಸ್ಟುಡಿಯೋಲೆ. ಅದನ್ನು ಆಟಾ ನೂಡಲ್ಸ್ ಅಂತಪ್ಪ, ಆಟಾ ನೂಡಲ್ಸ್ ಅಂತೆ. ನಾನು ಈ ಗಾಡಿ ಓಡಿಸ್ತಾ ಇದ್ದೀನಿ. ಬನ್ನಿ ಏರ್ಪೋರ್ಟ್ಗೆ ಹೋಗೋಣ. ಹೊಟ್ಟೆ ಉರಿಸ್ತವನೆ ಗೈಸ್ ಮ್ಯಾಗಿ ತಿನ್ಕೊಂಡು. ಆಟಾ ಮ್ಯಾಗಿ ಅಂತೆ, ಯಾವ ಆಟಾ ಮ್ಯಾಗಿ ಆದರೂ ಅಷ್ಟೇ ನಾನು ತಿನ್ನಂಗಿಲ್ಲ. ಆಟ ಮ್ಯಾಗಿ ಅಲ್ಲ, ಆಟ ನೂಡಲ್ಸ್.
ಆಟ ನೂಡಲ್ಸ್ ಅಂದರೆ ಗೋಧಿಯ ಸಿಟ್ಟಲ್ಲಿ ಮಾಡಿರೋದು. ಏರ್ಪೋರ್ಟ್ಗೂ ರೀಚ್ ಆದ್ವಿ. ಹಂಗೆ ನಿದ್ದೆ ಬಂದ್ಬಿಟ್ಟು ಬರಲ್ಲ ನಿದ್ದೆ ಓಡಿಸ್ತಾ ಇದ್ದೀನಿ ಕಾರ್ನ ನಾನು. ಅವ್ರು ಕೇಳಲಿಲ್ಲ ಅವರು ಬಾರಲ್ಲಿ ಇವನು ಶೂಸ್ ಹಾಕೊಂಡು ಹೋದ. ಇವನು ನನ್ನ ಶೂಸ್ ನನ್ನ ಜಾಕೆಟ್ ಹಾಕೊಂಡು ನಾನು ಕೇಳಿದೆ ನಾನು ಶೂಸ್ ಹಾಕ್ಬೇಕಾರೆ ನೀನು ಬಂದು ನೋಡಿ ಇವಳು ಬ್ಲಾಗರ್. ಆಗಲೇ ಜಗಳ ಆಗಿದೆ ಗೈಸ್, ಆಗಲೇ ಜಗಳ ಆಡೋರು ಇಬ್ರು ಗೊತ್ತು. ಈ ಟೈಪ್ ಕೇಬಲ್ ಗೈಸ್. ನಾನು ಸಂಜಯ್ ಇವ್ರನ್ನ ಎಷ್ಟೋ ವರ್ಷದಿಂದ ನೋಡ್ತಿದ್ದೀವಲ್ಲ ಇವರಿಬ್ಬರನ್ನ. ಅವನು ಉರ್ಕೊಂಡವನೆ, ಇವಳು ನಗ್ನಗ್ತಾವಳೆ. ಏನೋ ಕಿರಿಕಾಗಿದೆ. ಆಗಿಲ್ವಾ? ಆಗಿಲ್ವಾ ಸೋನು? ಆಗಿಲ್ವಾ? ಕಿರಿಕೇನಾಗಿಲ್ಲ, ಬಟ್ ಏನೋ ಒಂದು ಸೀನ್ ಆಗಿದೆ. 100 ರೂಪಾಯಿ ಕಳ್ದಾಕಕ್ಕೆ ಹಿಂಗ್ ಆಡ್ತಾವಳ? ನಾನೇನು ಆಡ್ತಿಲ್ಲ, ಬಟ್ ಅವ್ನು ತೋರ್ಸಿದ ಆಟಿಟ್ಯೂಡ್ ಕೋಪ ಅಷ್ಟೇ. ಏನಂತ ಮಾಡ್ದ? ಅಲ್ಲ ಇವಳಿಗೆ ಫೀಲಿಂಗ್ ತೋರ್ಸ್ಕೊಬೇಕು. ಏನ್ ತೋರ್ಸ್ಲಿ ನನ್ನ ಫೀಲಿಂಗು? ಕೇರ್ಲೆಸ್, ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ. ಏನೋ 1000-2000 ಕ್ಯಾಶ್ ಇದ್ದಿದ್ರೆ ಮೊನ್ನೆ 4 ಸಲ ನಾನೇ ಇಟ್ಕೊಂಡಿದ್ದೆ. ಕಳ್ದಾಕ್ಬಿಟ್ಟು ಇಲ್ಲ ತಾನೆ ಇಟ್ಕೊಂಡಿದ್ದೆ. ಅದನ್ನೇ ಹೇಳ್ತಿರೋದು. ಹೇಳಿಲ್ವಾ? ನಾನೇನ್ ತಂದಿಟ್ಟೆ? ನಿಮ್ಗೇನಕ್ಕೆ ಕೇಳ್ದೆ ತಿಳ್ಕೊಳ್ಳೋಣ ಅಂತ. ನನಗೂ ಸಂಜೆಗೆ ಇಂಟ್ರೆಸ್ಟಿಂಗ್ ಆಗೇನೋ ಇರುತ್ತೆ ಅಂತ. ಬಟ್ ಪಾಪ 300 ರೂಪಾಯಿ ಕಳ್ದಾಕ್ಬಿಟ್ಟು ನಮ್ಮ ಅಕ್ಕೊಂದು. ಇನ್ನೂ ಜಾಸ್ತಿನೇ, ಇನ್ನೂ ಜಾಸ್ತಿನೇ, 290 ರೂಪಾಯಿ ಇನ್ನೂ ಜಾಸ್ತಿ. ಹೌದಾ? ಅಯ್ಯೋ ಯಪ್ಪ ಶಾ. ಏನ್ ಶಾ 1 ರೂಪಾಯಿ ಸುಮ್ನೆ ಬರುತ್ತೆ ಸಂಜೆ? ನನ್ ಬೇಜಾರಾಗ್ತಿರೋದು. ಅವ್ನು ಕಳ್ದಾಕ್ಮೇಲೆ ಏನ್ ಮಾಡಕ್ಕಾಗುತ್ತೆ ಇವಾಗ? ಹೌದಾ? ಆತರ ಹೇಳಿದ, ಅದಕ್ಕೆ ನಾನು ಬೇಜಾರು. ಇದು ತಪ್ಪು. ಕಳ್ದಾಕಿರೋದಾಯ್ತು, ನೀನ್ ಕ್ಷಮಿಸ್ಬಿಡ್ಬೋದು. ಬಟ್ ಆಟಿಟ್ಯೂಡ್ ತೋರಿಸಿದ ತಪ್ಪೆ. ಅದಕ್ಕೆ ಬೇಜಾರಾಗಿದೆ ಅಷ್ಟೇ. ಯಾವ ತರ ಆಟಿಟ್ಯೂಡ್ ತೋರಿಸ್ದ? ಇವಾಗ ಆಟಿಟ್ಯೂಡ್ ತೋರಿಸಿದ್ರೆ ಏನ್ ಮಾಡ್ತಿದ್ದೆ? ಅಲ್ಲ, ನೀನ್ ನನ್ನ ಹತ್ರ ಅವನ ಹತ್ರ ಕೇಳು. ನೀನೇನ್ ಮಾಡ್ತಿದ್ದೆ ಹೇಳು? ನೀನು ನನ್ನ ತಮ್ಮ ಅಂತ ಕ್ಷಮಿಸ್ಬಿಡ್ತಿದ್ನಪ್ಪ. ನೀನ್ ಯಾಕೆ ನನ್ನ ತಮ್ಮಂಗ್ ಬೈದೆ? ಬಾಯಿ ಮುಚ್ಕೊಂಡಿರೋ. ಏನು ನಿನ್ಗೇನ್ ತಮ್ಮ ಅಲ್ಲ, ನನಗೂ ತಮ್ಮನೇ. ಅಲ್ಲಿ ಆದ್ರೂ ಜಗಳ ಆಡಬಾರ್ದಿತ್ತು ಗೈಸು ಇಬ್ರು. ಯಾರು ಜಗಳ ಆಡಿಲ್ಲ ಅಲ್ಲಿ. ನಿನ್ನೆಂದ ಒಂದು ಜಗಳ ಆಗಿಲ್ವಾ? ಇವತ್ತೇ ಜಗಳ ಆಗಿರೋದು ಗೈಸ್. ಒಂದ್ ಜಗಳ ಆಗಿದೆ, ಇನ್ನು ಆಗಿರುತ್ತೆ ಬೆಜ್ಜಾನು ಅಂದಿರ್ತಾನೆ ಇವನು. ಮೊದ್ಲೇ ದಾಬರ್ನೇ ಆಡ್ದಂಗೆ ಆಡ್ತಾನೆ, ಅಂದಿರ್ತಾನೆ ಇವನು. ಅವಳು ಅಷ್ಟೇ ಶಾ. ಇಬ್ರು ಒಂದೊಂದು ನಾಯಿಗಳ ತರ ಆಡ್ತಾರೆ. ನಾನೇ ಗೈಸ್ ಸ್ವಲ್ಪ ಕಾಮ್ ನಮ್ಮ ಮನೇಲಿ. ಕಾಮ್ ಪೇಷನ್ಸ್ ಇರೋ ಮನುಷ್ಯ ನಾನು. ಏನ್ ಮಾಡ್ರಿ ನನ್ ರಾಣಿ ತರ ಸೈಲೆಂಟ್ ಕಾಮ್. ಅಣ್ಣ ನೀನ್ ನಮ್ ಕಡೆಯಿಂದ ಆ ಕಡೆ ತಿರುಗ್ಬಿಟ್ಟಿದ್ಯಾ ನೋಡಿ. ಈ ತರ ನಂಬಿಕೆ ದ್ರೋಹ ಅಂತಾರೆ ಇದನ್ನ. ತುಂಬಾ ಜನ ಮಾಡಿದ್ರು, ಇವನು ಮಾಡ್ಬಿಟ್ಟ ಇವತ್ತು. ತುಂಬಾ ಜನ ಮಾಡಿದ್ರು ನಂಬಿಕೆ ದ್ರೋಹ, ಇವನು ಆ ಗ್ಯಾಂಗಿಗೆ ಸೇರ್ಬಿಟ್ಟ ಗೈಸ್. ಶಾ 1 ರೂಪಾಯಿನು ಲೆಕ್ಕ ಶಾ. 300 ರೂಪಾಯಿ ಸುಮ್ಮನೆ ಬರುತ್ತೆ. 300 ರೂಪಾಯಿಗೆ ಏನೇನು ಬರುತ್ತೆ ಹೇಳೋ? ಬಿರಿಯಾನಿ ಬರುತ್ತೆ, ರೈಸ್ ಬರುತ್ತೆ. ನಮ್ಮ ಅಕ್ಕ ಏನು ಸುಮ್ಮನೆ ಕಷ್ಟಪಡ್ತಾವಳ ಶಾ. ನೈಟ್ ಡ್ಯೂಟಿ ಎಲ್ಲ ಮಾಡ್ತಾಳೆ. 300 ರೂಪಾಯಿ ದುಡಿಬೇಕಂದ್ರೆ 3 ದಿನ ನೈಟ್ ಶಿಫ್ಟ್ ಮಾಡಿದಾಳೆ. ನಿಂಗೆ ಒಂದಿನಕ್ಕೆ ಸ್ಯಾಲ್ರಿ ಎಷ್ಟು? 1000 ರೂಪಾಯಿನಾ? 300 ರೂಪಾಯಿ ಗೈಸ್. ಬೇಜಾರಾಗಿಲ್ಲ. ಆಟಿಟ್ಯೂಡು ಕರೆಕ್ಟ್ ಆಗಿ ಮಾತಾಡ್ಬೇಕು. ಹೌದು ಗೈಸ್, ಆಟಿಟ್ಯೂಡ್ ಏನಕ್ಕೆ? ಕಳ್ದಾಕಿದ್ದೀನಿ ಕ್ಷಮಿಸ್ಬಿಡು ಅಂತ ಕಾಲಿಗೆ ಬೀಳ್ಬೇಕು. ನಾನಾದ್ರೆ ಕಾಲಿಗೆ ಬಿದ್ಬಿಡ್ತಿದ್ದೆ. ನೋಡಿ ಹೆಂಗ್ ಕೂತವ್ನು. ಈಗ್ಲೂ ಆಟಿಟ್ಯೂಡ್ ತೋರಿಸ್ತಾವ ನೋಡಿ ಸೋನು. ಅಲ್ಲಿ ನೋಡಿ ಆಟಿಟ್ಯೂಡ್. ಇವ್ರು ಯಾರು ಮಾತಾಡ್ಕೊಳ್ಳಿ, ನನ್ ಬಗ್ಗೆ ಮಾತಾಡ್ತಾವ್ರ. ಆಟಿಟ್ಯೂಡ್ ದುರಂಕಾರ ನೆತ್ತಿಗೇರಿದೆ. ಏನ್ ಮಾಡಕ್ಕಾಗಲ್ಲ. ಹಾರೋಕ್ ಮುಂಚೆ ದೀಪ ತುಂಬಾ ಉರಿಯುತ್ತಂತೆ ಸೋನು. ನೋಡಿ ಏನ್ ಹೇಳಲ್ಲ ಆಟಿಟ್ಯೂಡ್ಗೆ. ಹಿಂಗೆ ಹೇಳಿನೇ ಅವ್ನು ಇವಾಗ ಆಟಿಟ್ಯೂಡ್ ತೋರಿಸ್ತಾರಲ್ವಾ ಶಾ? ಚಿಕ್ಕವನಿದ್ದಾಗ್ಲೇ ಗಿಡ ಆಗಿದ್ದಾಗೆ ಹೊಡಿಬೇಕಂತೆ, ಕಟ್ಟಾಕ್ಬಿಡ್ಬೇಕಂತೆ. ಮರ ಆದ್ಮೇಲೆ ಏನು ಮಾಡಕ್ಕಾಗಲ್ಲಂತೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ. ಈಗ ಮರ ಆಗ್ಬಿಡಿದೆ ಆಟಿಟ್ಯೂಡ್. ಏನು ಮಾಡಕ್ಕಾಗಲ್ಲ ಗೈಸ್. ಟೈಮು ಇರ್ಲಿಲ್ಲ. ಹೌದು, ಹೆಂಗಿತ್ತು ಸೂರತ್? ಚೆನ್ನಾಗಿತ್ತಾ ಗೈಸ್? ಹೋಗಿದ್ದು ಪ್ರಮೋಷನ್ಗೆ ಹೋಗಿದ್ದು ಸೂರತ್ಗೆ. ನಾವು ಹೋಗಿದ್ವಲ್ಲ, ತುಂಬಾ ಜನ ಕಮೆಂಟ್ ಹಾಕಿದ್ರಿ ಕರೆಕ್ಟ್ ಆಗಿ ಸೂರತ್ ಕಮೆಂಟ್ ಅಲ್ಲ. ನಾವು ಆಕ್ಚುಲಿ ನೀನು ವ್ಲಾಗ್ ಹಾಕಕ್ ಮುಂಚೆನೆ ಸ್ಟೋರಿ ಹಾಕಿದ್ವಲ್ಲ ಇಬ್ರು ಗೆಸ್ ಅಂತ. ಎಲ್ಲರೂ ಆಲ್ಮೋಸ್ಟ್ 98% ಎಲ್ಲರೂ ಸೂರತ್ ಅಂತ ಹಾಕಿದ್ದಾರೆ. ಬಿಕಾಸ್ ಸ್ಯಾಮ್ ಫ್ಯಾಮ್ ಅಂದ್ರೆ ಏನ್ ಸುಮ್ನೆ ಅನ್ಕೊಂಡಿದ್ಯಾ? ನೋಡ್ದಾತನು ಕರ್ಕೊಂಡೋಗಿ ಚಿಕನ್ ಫ್ರೈಡ್ ರೈಸ್ ಕೊಡ್ಸಿ ನಿಮ್ಗೆ ಮರಿ ತೆಗಿತಾವ ನೋಡಿ. ಅವನಿಗೆ ಏನ್ ಮಾಡಿದ್ರು ನನಗಂತೂ ರೆಸ್ಪೆಕ್ಟ್ ಇಲ್ಲ, ಹಂಗೆ ಮಾತಾಡ್ತಾವ. ನೀ ನಂಗೆ ಲೀನಿಯನ್ಸ್ ಬಿಟ್ಟಿದ್ಯಾ? ಇವಾಗ ಒಂದ್ ಹೊಡಿ ನೋಡೋಣ. ಹೊಡಿ ಒಂದು ಕೋಪ. ಸೂರತ್ ನಾನು ಇದೇ ಬಟ್ಟೆ ಹಾಕೊಂಡು ಹೋಗಿದ್ನು. ಸೂರತ್ ಸೇಮ್ ಜಾಕೆಟ್ ಹಾಕೊಂಡು ಹೋಗಿದ್ದೆ.
ಸೇಮ್ ಜಾಕೆಟ್ ತೊಗೊಂಡೋಗಿದ್ದೆ ನಾನು ಸೂರತ್ಗೆ. ನೆನಪಿಗೆ ಹಾಕೊಂಡು ಬಟ್ ಫೋಟೋನೇ ಪೋಸ್ಟ್ ಮಾಡಿಲ್ಲ ಅದ್ರದ್ದು ಇನ್ನು. ನಾವೆಲ್ಲೂ ಓಡಾಡಿಲ್ಲ, ಏನು ಮಾಡಿಲ್ಲ. ಹೌದಾ? ಬಟ್ಟೆ ಶಾಪಿಂಗ್ ಮಾಡಿದ್ರಾ? ಮಾಡಿದ್ವಿ ಒಂಚೂರು ಅಷ್ಟೇ. ಏನೇನು ಮಾಡಿದ್ರಿ ನಿಮ್ಮ ಬ್ಲಾಗಲ್ಲಿ ಹೇಳು ಸ್ವಲ್ಪ. ಇಲ್ಲೇ ಕಂಟೆಂಟ್ ಹೇಳ್ಬಿಡ್ತೀನಿ ಗೈಸ್. ಕಂಟೆಂಟ್ ಹೇಳೋದು ಹೆಂಗಿರುತ್ತೆ, ನೋಡೋದು ಡಿಫ್ರೆಂಟ್ ಇರುತ್ತೆ. ಹೇಳೋದು ಬೇರೆ, ನೋಡೋದು ಬೇರೆ. ಆಯ್ತು ನೋಡಿ ಗೈಸ್, ಅದು ಏನು ಮಾಡವ್ರೆ ನೋಡಿ ಅವ್ರ ಬ್ಲಾಗಲ್ಲಿ. ಬನ್ನಿ ಈಗ ಹೋಗೋಣ ಮನೆಗೆ. ಅವ್ರನ್ನ ಬಿಟ್ಬಿಟ್ಟು ನಾನು ವಾಪಸ್ ಶೂಟ್ ಇದೆ, ಅದಕ್ಕೆ ಹೋಗ್ಬೇಕು ಗೈಸ್. ನಮ್ಮ ಅಕ್ಕ ಏನಾದ್ರು ತಿನ್ನಕ್ಕೆ ಕೊಡ್ತೀನಿ ಅಂತ ಹೇಳೋಳೆ. ಎಲ್ಲರೂ ಸ್ಟಾಪ್ ಮಾಡಿ. ನಾನು ರೈಸು ಮತ್ತೆ ಇಲ್ಲಪ್ಪ ಅಪ್ಪ KFC ಅಂತೆ. ರೈಸು ಮತ್ತೆ ಒಂದು ಸಂಜೆನೂ ತಿನ್ನೋ ಡೈರೆಕ್ಟರ್ ಇದ್ದಾನೆ. ರೈಸು ಮೊಟ್ಟೆ ಅಷ್ಟೇ. ಬಾಯ್ಲ್ಡ್ ಎಗ್ ಎಂಪರಲ್ಲಿ ಸಿಗುತ್ತಾ? ಹೇಳೋದ್ನ ಕರೆಕ್ಟಾಗಿ ಹೇಳದ್ರೆಲ್ಲ ಕರೆಕ್ಟಾಗಿ ಹೇಳಿದ್ರೆ ಎಲ್ಲ ಕೇಳ್ತಾರಂತೆ. ಬಟ್ ಆದ್ರೂ 300 ರೂಪಾಯಿ ಗೈಸ್ ಒಂದು ಊಟಕ್ಕೆ ಆಗಿರೋದು ಇವತ್ತು ದುಡ್ಡು. 300 ರೂಪಾಯಿ 3 ಊಟ ಮಾಡ್ತಾ ಇದ್ದಾರೆ. 300 ರೂಪಾಯಿ ನಿಂಗೆ ಎಷ್ಟು ಇಂಪಾರ್ಟೆಂಟ್ ಹೇಳು ಲೈಫಲ್ಲಿ? ನನಗೂ 300 ರೂಪಾಯಿ ಇಲ್ಲ ಅಂದ್ರೆ 1000 ರೂಪಾಯಿ 1000 ರೂಪಾಯಿ ಆಗಲ್ಲ, 700 ರೂಪಾಯಿ ಆಗುತ್ತೆ. ಕಳ್ದಾಕಿದ್ ಬೇಜಾರ ನಮ್ಮ ಅಕ್ಕ ಗೈಸ್. ನಮ್ಮ ಅಕ್ಕ ದೇವ್ರ ಅಂತವಳು ಮುಂಚೆಯಿಂದಾನು. ಅವ್ಳಿಗೇನ್ ಪಾಪ ತಪ್ಪಿಲ್ಲ. ಏನಂದ್ರೆ ಆಟಿಟ್ಯೂಡ್ ಚೆನ್ನಾಗಿರ್ಬೇಕು. ಈಗ ನಾನೇ ಕಳ್ದಾಕಿದ್ರೆ ನಮ್ಮ ಅಕ್ಕನ ಕಾಲಿಗೆ ಬಿದ್ಬಿಡ್ತಿದ್ದೆ. ಅಕ್ಕ ಸಾರಿ ಅಕ್ಕ, ನೀನು ಮುಖ ನಾನು ಅಷ್ಟು ಆಟಿಟ್ಯೂಡ್ ತೋರಿಸ್ತೀನಾ? ಸಾರಿ ಝೋನ್ ಅಂತಾದ್ರೆ ಅವ್ನು ಸಾರಿನೂ ಹೇಳಿಲ್ವಾ? ಹೆಂಗ್ ಅವ ಮೇಂಟೈನ್ ಮಾಡ್ಬೇಕಾದ್ರೆ ರವಿಶಂಕರ್ ಸಾಯಿ ಕುಮಾರ್ ಇಬ್ರು ಬೈಬಲ್ ಬದ್ದಕ್ಕೆ ಇರ್ಬೇಕು ಅಂತ ಕಿ ಅಂತ ಒಂಚೂರು ಏನೋ ಬ್ಲರ್ ಗೈಸ್. ನಾನು ಹಾಕಂಗಿಲ್ಲ ಬೀಪ್. ಆದ್ರೂ ನಮ್ಮ ಅಕ್ಕ ದೇವ್ರ ಅಂತ ಒಳಗೆ ನನ್ನ ತಮ್ಮಂದು ಏನು ತಪ್ಪಿಲ್ಲ. ಏನೋ ಕಳ್ದಾಕ್ಬಿಟ್ಟವ. ಹೌದು ಮಾಡ್ಬಿಟ್ಟ. ಈಗ ನೀನು ಬೈದ್ರೆ ಪಾಪ ಕಳ್ದಾಕಿರೋ 300 ರೂಪಾಯಿಗೆ ಕಳ್ದಾಕಿರೋ 300 ರೂಪಾಯಿಗೆ ಬೈದ್ರೆ ಪಾಪ ಅವ್ನು ಏನೋ ತಪ್ಪಾಗಿರುತ್ತಪ್ಪ. ಎಲ್ರು ತಪ್ಪು ಮಾಡ್ತಾರೆ, ಕ್ಷಮಿಸ್ಬೇಕು ನೀವು. ಅದಕ್ಕೆ ಬೈಯೋದು ಹೆಲಿಕಾಪ್ಟರ್ ಆಗ್ತೈತೆ ಇಲ್ಲಿ ಗೈಸ್. ಅದೇ ಗೈಸ್, ನನಗೇನೋ ಬೇಜಾರಾಯ್ತು. ನಮ್ಮ ಅಕ್ಕಂದು 300 ರೂಪಾಯಿ ಕಳ್ದಾಕಿದ್ದು. ನಮ್ಮ ಅಕ್ಕ ನನ್ನ ತಮ್ಮಂಗೆ ಬೈದಿದ್ದು. ನನ್ನ ತಮ್ಮ ನಮ್ಮ ಅಕ್ಕಂಗೆ ಆಟಿಟ್ಯೂಡ್ ತೋರಿಸಿದ್ದು. ಏನೋ ತಪ್ಪು ಯಾರ್ದು ಅಂತ ನಾನು ಹೇಳಕ್ ಹೋಗಲ್ಲ. ಅವ್ರವ್ರ ಜಗಳ, ನಾವು ಯಾಕೆ ಸುಮ್ಮನೆ ಅದ್ರ ಬಗ್ಗೆ ಮಾತಾಡೋದು. ಬನ್ನಿ ಊಟಕ್ಕೆ ಹೋಗೋಣ. ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ 300 ರೂಪಾಯಿ ಸಿಗದಯ್ಯ. ಕಷ್ಟಪಟ್ಟು ನಮ್ಮಕ್ಕ ದುಡ್ದಿರೋದು ಕಳ್ದಾಕ್ಬಿಟ್ಟು ಹೆಂಗ್ ಕೂತವನೇ ನೋಡಯ್ಯ. ಆಟಿಟ್ಯೂಡು ಇಟ್ಕೊಂಡಿದ್ರೆ ನಡೆಯೋದಿಲ್ಲ. ಒಂದೇ ಒಂದು ಸಾರಿ ಕೇಳು ಮುಗಿದೋಯ್ತಲ್ಲ. ಒಂದೇ ಒಂದು ಸಾರಿ ಗೈಸ್. ನಮ್ಮ ಅಕ್ಕ ನಮ್ಮನ್ನ ಊಟಕ್ಕೆ ಕರ್ಕೊಂಬಂದಿದ್ದಾಳೆ. ನಾನು ಹೆಂಗೂ ವೈಟ್ ರೈಸ್ ತಿನ್ನಬೇಕು ಮತ್ತು ಮೊಟ್ಟೆ ಎಗ್ ವೈಟ್ ತಿನ್ನಬೇಕು, ಬೇರೆ ತಿನ್ನಂಗಿಲ್ಲ. ಸೊ ಅದನ್ನು ತಿನ್ಕೊಂಡು ಬೇಗ ಹೋಗ್ಬೇಕು. ಇವತ್ತೊಂದು ಮೀಟಿಂಗ್ ಇದೆ, ಲೆಟ್ಸ್ ಗೋ ಗೈಸ್. ಮೊಟ್ಟೆ ಬಂತು ನಂದು, ರೈಸ್ ಬರಬೇಕಷ್ಟೇ. 8 ಮೊಟ್ಟೆ 8 ತಿನ್ನು. ಒಂದು ಎಕ್ಸ್ಟ್ರಾ ಇದೆ, ಒಂದು ಎತ್ಕೋ, ಅವನಿಗೂ ಕೊಡು, ನಿನ್ನ ತಮ್ಮಂಗೆ ಕೊಟ್ಬಿಡು ಅಷ್ಟೇ. ಇದಿಷ್ಟು ನಂದು ಗೈಸ್. ನಾನು ಹೊಟ್ಟೆ ಓಡಿಸೋಕ್ಕೆ ನೋಡಿ, ಬಿರಿಯಾನಿ ಕಬಾಬು ಏನೋ ತಿಂತವ್ರೆ, ಚಿಲ್ಲಿ ಚಿಕನ್ನು. ನಾನು ಮೊಟ್ಟೆ ತಿಂತಾಯಿದ್ದೀನಿ ಗೈಸ್. ಒಂದು ವಾಟರ್ ಮೆಲನ್ ಜ್ಯೂಸು ಆಯಿತು. ಐ ಆಮ್ ಸ್ಯಾಟಿಸ್ಫೈಡ್ ಗೈಸ್. ನೆಮ್ಮದಿಯಾಗಿ ತಿಂದೆ, ಖುಷಿ ಆಗ್ತದೆ, ನಿದ್ದೆ ಬರ್ತದೆ. ಈಗ ಇಷ್ಟು ತಿಂದು ಜೂಟ್ ಹಾಕ್ಬಿಟ್ಟೆ. ಅಲ್ಲೇ ಇದ್ದರೆ ನಮ್ಮ ಅಕ್ಕ ನನಗೆ ಟ್ಯಾಕ್ಸ್ ಹಾಕ್ಬಿಡೋಳು. ಅದಕ್ಕೆ ನಮ್ಮ ಅಕ್ಕಂಗೆ ಟ್ಯಾಕ್ಸ್ ಹಾಕಬೇಕು ಅಂತ ಜೂಟ್ ಹಾಕ್ಬಿಟ್ಟಿದ್ದೀನಿ. ಬನ್ನಿ ಕೆಳಗೆ ಹೋಗೋಣ. ನಮ್ಮ ಭಾವ ಬಂದಿದ್ದಾರೆ ಅಂತೆ, ಹತ್ರ ಮಾತಾಡ್ಕೊಂಡು ಹೊರಡಬೇಕು. ಬಿಕಾಸ್ ಇವತ್ತು ಜಯನಗರ್ಗೆ ಹೋಗ್ಬೇಕಿತ್ತು, ನನಗೊಂದು ಪ್ರಾಕ್ಟೀಸ್ ಇತ್ತು. ಮತ್ತು ಇನ್ನೊಂದು ಬ್ಲಾಗ್ ಮಾಡಬೇಕಿತ್ತು. ಏನೇನೋ ತಲೆನೋವಿದೆ, ಬಟ್ ಎಲ್ಲ ಮ್ಯಾನೇಜ್ ಮಾಡೋಕ್ಕಾಗ್ತಾಯಿಲ್ಲ ಗೈಸ್. ಯಾರ್ಯಾರು ಬಂದಿದ್ದಾರೆ ಅಂದರೆ ಮಿಸ್ಟರ್ SMR, ಮಿಸ್ಟರ್ ಶ್ರವಣ್ ಹೇಳಿದ್ರು, ಹೊಡಿತಾರೆ ನನಗೆ ಆಮೇಲೆ. ಹಾಯ್ ಆರಾಮ? ನೆಕ್ಸ್ಟ್ ಟಿ ಶರ್ಟ್ ಬ್ರದರ್. ಹಾಯ್ ಬ್ರೋ, ನೈಸ್ ಔಟ್ಫಿಟ್. ಥ್ಯಾಂಕ್ ಯು ಬ್ರೋ. ಬನ್ನಿ, ಮೇಲೆ ಇದ್ದಾರೆ. ನಿಮಗೋಸ್ಕರ 7 ಅವರಿಂದ ಕಾಯ್ತಿದ್ದೀವೆಲ್ಲ. ನನಗೋಸ್ಕರ, ಇಬ್ಬರಿಗೋಸ್ಕರ. ಬನ್ನಿ ಶ್ರವಣ್ ಬ್ರೋ ನೋಡಿ. ಆಮೇಲೆ ನಿಮ್ಗೋಸ್ಕರ 3 ಅವರ್ ಕಾಯ್ದಿದ್ದೀನಿ. ಒಂದ್ಸರಿ ಹಾಯ್ ಹೇಳ್ಬೇಡಿ ಗೈಸ್. ಇವ್ರು ನೋಡಿ ಗೈಸ್, ನಾನು ನಮ್ಮ ಸ್ಟುಡಿಯೋಲ್ಲಿ ವ್ಲಾಗಿಂಗ್ ಮಾಡ್ತಾವ್ರೆ. ನಿಮ್ಮ ಅಡ್ರೆಸ್ ಹಾಕ್ಬಿಡಿ ಮಾಡಿ ಸ್ನೇಹಿತರೆ. 13 Pro Maxಗೂ 16 Pro Maxಗೂ ಡಿಫ್ರೆನ್ಸ್ ನೋಡ್ತಾವೆ ನೋಡಿ ಬ್ರೋ. ಹಿಂಗೆ 13 Pro Max ಬೆಸ್ಟ್ ಇದೆಯಲ್ಲ ಬ್ರೋ. ಬ್ರೈಟ್ನೆಸ್ ಆನ್ ಮಾಡಿಲ್ಲ, ಜಾಸ್ತಿ ಮಾಡಿಲ್ಲ. ಆದ್ರೂ 16 ಡಿಫ್ರೆನ್ಸ್ ಇದೆ. 13 ಬ್ರೋ ಇಲ್ಲ ಬ್ರೋ. 16 is 16. ಹಾಂ, ಇದು ನಮ್ಮ ಮನೇದು ಎತ್ಕೊಂಡ್ಬಂದ್ಬಿಟ್ಟೆ. ಯೂಸ್ ಮಾಡಲ್ಲ ನಮ್ಮ ಮನೇಲಿ, ಅದಕ್ಕೆ ಚೆನ್ನಾಗಿದೆಯಲ್ಲ, ಅದಕ್ಕೆ ಇಲ್ಲಿ ತಂದ್ಬಿಟ್ಟೆ. ಏನೋ ಗೊತ್ತಾಗಲ್ಲ ಬ್ರೋ, ಕ್ವಾಲಿಟಿ ಬೇಕು. ಹೊಸ ಫೋನ್ ಬೇಕು. ಇದು 16, ಇದು 13. 13 ಬ್ರೋ. 16 ಇದೆ, ಚೆನ್ನಾಗಿದೆ. ನೀವು 2x ಹಾಕಿ ಬ್ರೋ, 3x ಹಾಕಿ. 15 Pro Max ತೊಗೊಂಡಿದ್ದೀನಿ ನಾನು. 15 Pro Max ತೊಗೊಂಡಿದ್ದೀನಿ ಗೈಸ್. ನಾವೆಲ್ಲ ಕುಡಿಯಕ್ಕೆ ಬಂದಿದ್ದೀವಿ. ಎಳ್ನೀರು
ಎಳ್ನೀರು ಮೀಟ್ ಆಗಿದ್ದೀವಿ. ನಾನು ಮಾತಾಡೋದೇ ಬೇಡ, ಅವರೇ ಮಾತಾಡಿ ಬ್ಲಾಗ್ ಆಗೋಗುತ್ತೆ. ಗೈಸ್ ಎಳ್ನೀರು ಕುಡಿಯೋಣ ಅಂತ ಬಂದ್ವಿ, ಯಾರು ಎಲ್ಲರೂ ಎಳ್ನೀರು ಬೇಡ ಅಂತವ್ರೆ. ನಿಲ್ಸ್ದಾಗ ಹೂ ಅಂದರು. ಸಾರಿ ಬನ್ನಿ ಇಲ್ಲಿಂದ ಹತ್ಕೊಂಡು ಕಾಫಿ ಟೀ ಕುಡಿಯೋಕೆ ಹೋಗೋಣ. ಹೋಗಿ ಸೊ ಸ್ಟುಡಿಯೋಯಿಂದ ಈಗ ಮನೆಗೆ ಹೊಡ್ತೀನಿ ನಾನು. ಸೊ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಇದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ದ ನೆಕ್ಸ್ಟ್ ಬ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಗೈಸ್. ಸಮಥಿಂಗ್ ಬಿಗ್ ಈಸ್ ಆನ್ ದ ವೇ. ನಮ್ಮ ಟ್ರಿಪ್ದು ಏನು ಪ್ಲ್ಯಾನ್ ಇತ್ತು ಅದು ನಾನು ಇಲ್ಲಿ ಯಾವ ಥರ ಕಂಡುಹಿಡಿಯೋದು, ಯಾವ ಥರ ಓಕೆ ಮಾಡೋದು ಗೊತ್ತಾಗ್ತಿಲ್ಲ. ಒಂದು ಕೆಲಸ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಹಾಕಿ ಇಂಟ್ರೆಸ್ಟೆಡ್ ಇರೋರು. ಸೊ ನಾನು ಸಕಲೇಶ್ಪುರ ಅಂದರೆ ಚಿಕ್ಕಮಂಗ್ಳೂರು ಎರಡರಲ್ಲಿ ಒಂದು ಕಡೆ ಫಿಕ್ಸ್ ಮಾಡಿದ್ದೀನಿ. ವಯನಾಡು ಮಾಡ್ತಾ ಇಲ್ಲ, ಸಕಲೇಶ್ಪುರ ಚಿಕ್ಕಮಂಗ್ಳೂರು ಎರಡರಲ್ಲಿ ಒಂದು ಕಡೆ ಹೋಗೋಣ. ಸೊ ನೀವು ನನಗೆ ಇಂಟ್ರೆಸ್ಟೆಡ್ ಇರೋರು ಕಮೆಂಟ್ ಹಾಕಿ ಇಲ್ಲ ಮೆಸೇಜ್ ಹಾಕಿ ನನ್ನ ಇನ್ಸ್ಟಾಗ್ರಾಮಲ್ಲಿ. ನಾವು ನಮ್ಮ ಟೀಮ್ ಅವ್ರು ಸೆಲೆಕ್ಟ್ ಮಾಡ್ತಾರೆ ಆ್ಯಂಡ್ ಒಂದು ಡೇಟ್ ಹೇಳ್ತೀವಿ. ನೀವು ಫ್ರೀ ಮಾಡಿಕೊಂಡು, ಇಲ್ಲ ನೀವು ಫ್ರೀ ಇದ್ದರೆ ಬನ್ನಿ, ಇಲ್ಲ ನಾನು ಬಿಸಿ ಇದ್ದೀನಿ ಅಂದರೆ ಇನ್ಫಾರ್ಮ್ ಮಾಡಿ. ಸೊ ದಟ್ ವಿ ಗೋ ಟು ದ ನೆಕ್ಸ್ಟ್ ಪರ್ಸನ್ ಸೆಲೆಕ್ಷನ್. ಸೊ ಯಾ ಐ ಆಮ್ ಸೂಪರ್ ಎಕ್ಸೈಟೆಡ್ ಅಬೌಟ್ ದಿಸ್ ಸಬ್ಸ್ಕ್ರೈಬರ್ಸ್ ಟ್ರಿಪ್. बाय खत्म, बाय बाय, टाटा, गुड बाय, गया.